ಸೊ ಇದೆಲ್ಲ ಆದ್ಮೇಲೆ ಅಶೋಕ್ ಹೇಳೋದು, ನಾವಿಲ್ಲಿಗೆ ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ, ಸ್ಥಳದಲ್ಲಿದ್ದ ಪೊಲೀಸರ ಜೊತೆ ಏನು ವಾಗ್ವಾದ ಆಯ್ತಲ್ಲ ಅದೆಲ್ಲ ಆದ್ಮೇಲೆ ಹೇಳೋದು ಇವರು, ನಾವು ಪ್ರಯಾಣಿಕರಿಗೆ ಗುಲಾಬಿ ಕೊಡೋದಕ್ಕೆ ಬಂದಿರೋದಷ್ಟೇ, ನಾವು ನಿಂತಿರೋ ಜಾಗಕ್ಕೂ ಟ್ಯಾಕ್ಸ್ ಕಟ್ಟಬೇಕಾ ನಾವೇನಾದ್ರೂ, ನಮ್ಮನ್ನು ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ನೋಡೋಣ ಅಂತ ಹೇಳಿ ಸ್ಥಳಕ್ಕೆ ಬಂದಂತಹ ಪೊಲೀಸ್ ಅಧಿಕಾರಿಗಳಿಗೆ ಅಶೋಕ್ ಆವಾಜ್ ಹಾಕಿದ. ನೋ ಪ್ರೊಟೆಸ್ಟ್. ನಾನು ಮೊದಲೇ ಹೇಳಿದೀವಲ್ಲ, ನೋ ಪ್ರೊಟೆಸ್ಟ್ ಇಲ್ಲ, ಹೂ ಕೊಡ್ತೀವಿ ಎಲ್ರಿಗೂ. ಯಾಕೆ ಪ್ರಕಾಶ ಯಾಕೆ ಸೀದಾ ಸೆಂಟ್ರಲ್ ಜೈಲ್ ಕರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಟ್ಯಾಕ್ಸ್ ಕೊಡ್ಬೇಕಾ? ಅದಕ್ಕೂ ಪ್ರೊಟೆಸ್ಟ್ ಮಾಡಕ್ ಟ್ಯಾಕ್ಸ್ ಕೊಡ್ಬೇಕಂತೆ. ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ, ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಎಲ್ಲರಿಗೂ ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವ್ರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು, ಕ್ಷಮಿಸಿಬಿಡಿ, ಹೆಲ್ಪ್ಲೆಸ್, ಪ್ಲೀಸ್ ನನ್ನನ್ನು ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಕ್ಷಮಿಸಿಬಿಡಿ. ಕರ್ನಾಟಕದಲ್ಲಿರುವಂಥ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ನಾವು 5 ಗ್ಯಾರಂಟಿಯನ್ನ ಕೊಡ್ತೀರಿ, ಬಡವರನ್ನ ನಾವು ಮೇಲೆತ್ತುವಂಥ ಕೆಲಸವನ್ನ ಮಾಡ್ತೀರಿ. ಬಡವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ, ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ, ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ, ನಾವು ಯಾವುದೇ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲಿಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದ್ದೀನಿ.